ಓಕೆ ಆರೋಪ ಮಾತ್ರ ಅದನ್ನೇ ಅಪ್ಪ ನಾನು ಒಪ್ಕೊಂಡೆ. ನೀವು ಹೇಳಿದ ನಾನು ತಿರಸ್ಕಾರ ಮಾಡ್ತಾ ಇಲ್ಲ. ಈಗ ನಾವು ಕೂಡಲೇ ಅದ್ರ ಬಗ್ಗೆ ಮಾತಾಡಿ ಖಂಡಿತ ತೀರ್ಮಾನ ಕೈಗೊಳ್ತೀವಿ. ಬರೀ ಬಿಜೆಪಿಯವ್ರಿಗೆ ಒಬ್ರಿಗೆ ಅಲ್ವಲ್ಲ, ಪ್ರಜ್ವಲ್ ವಿಚಾರ ಅವನ ಮಾತು ಸಂಬಂಧಪಟ್ಟದ್ದು, ನಮಗೆ ಸಂಬಂಧಪಟ್ಟದ್ದು, ಅದು ನಮಗೂ ಸಂಬಂಧಪಟ್ಟದ್ದಲ್ಲ. ಮಂಜುಳಾ ಮಣ್ಣಿನ ಆಭರಣ ತಯಾರಿಸಿ ತಿಂಗಳಿಗೆ 80,000 ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಈ ವಿಚಾರದಲ್ಲಿ ಬಿಜೆಪಿಯವರು ಎಲ್ಲಿ ಕೆಲವು ಕಡೆ ಮಾತ್ರ ಆ ರೀತಿ ಮಾಡಿದ್ದಾರೆ, ಎಲ್ಲ ಕಡೆ ಸಂಪೂರ್ಣವಾಗಿ ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ಬಿಜೆಪಿಯವರು ಒಗ್ಗಟ್ಟನ್ನು ಮೆರೆದಿದ್ದಾರೆ. ನಾವು ಕೂಡ ಒಗ್ಗಟ್ಟನ್ನು ಒಂದಾಗ ಅವ್ರ ಅಭ್ಯರ್ಥಿಗ ಮೈಸೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸ್ಲಿಕ್ಕೆ ಏನು ಬೇಕೋ ತಳ ಸಂಪೂರ್ಣ ಸಪೋರ್ಟ್ ಕೊಟ್ಟಿದೆ. ಮಂಡ್ಯದಲ್ಲೂ ಕೂಡ ಯಾರು ಮಂಡ್ಯದ ಸುಮಲತಾ ಅವ್ರನ್ನ ಮನೆಗೆ ಹೋಗಿದ್ದಾರೆ, ಅವ್ರು ಮಾತಾಡಿದ್ದಾರೆ. ಸುಮಲತಾ ಅವ್ರ ಬಗ್ಗೆ ಕುಮಾರಸ್ವಾಮಿಯವರು ಮಾತಾಡಿದ್ದಾರೆ. ಕುಮಾರಸ್ವಾಮಿಯವರು ಎಲ್ಲಿ ಮಾಡಿಲ್ಲ ಅಂತ ಹೇಳಿದ್ದಾರೆ? ಕುಮಾರಸ್ವಾಮಿಯವರು ಅವ್ರು ಮಾಡಿಲ್ಲ ಅಂತ ಹೇಳಿಲ್ಲ. ಮನೆಗೆ ಹೋಗಿ ಭೇಟಿ ಮಾಡಿ ಅಶೋಕ್ ಅವರು ನಾವು ಜೊತೆಲಿ ಬರ್ತೀವಿ ಅಂತ ಹೇಳಿದರು ಅಂತ ಹೇಳಿದ್ದಾರೆ. ಅಷ್ಟೇ, ಅದೇನು ದೊಡ್ಡ ವಿಚಾರ ಏನಲ್ಲ. ಮುಚ್ಚಳಕ್ಕಾಗದ ಆಯ್ತಾ? ಅಲ್ಲಪ್ಪ, ರಾಜ್ಯಕ್ಕೆಲ್ಲ ನಿಮ್ಮ ಮಾಧ್ಯಮಗಳಲ್ಲಿ ಬಂದಿದೆ ಅಂದಮೇಲೆ ಮತ್ತೊಂದು ಕಡೆ ನೀವು ಸಾಕಷ್ಟು ಏನಂತ ಹೇಳ್ತಾರೆ ಆತ್ಮವಿಶ್ವಾಸದಿಂದ ಹೇಳ್ತೀರಾ, ನಮಗೆ ಸಪೋರ್ಟ್ ಮಾಡಿದ್ದಾರೆ ಅವರು ಅಂತೇಳಿ. ಸುಮಲತಾ ಅವರಲ್ಲಿ ಪ್ರೆಸ್ ಮೀಟ್ ಮಾಡಿ ನಮಗೆ ಜೆಡಿಎಸ್ ಅವರು ಬಂದಿದ್ದಿನ ಕಡ್ಡಿಲ್ಲ ಅಂತ ಹೇಳ್ತಾರೆ. ಯಾಕೆ ಸರ್ ಇಷ್ಟೊಂದು ಇಕ್ಕಟ್ಟಿನ ಪರಿಸ್ಥಿತಿ ನೀವು ರಾಜಕಾರಣ ಮಾಡಲೇಬೇಕಾ? ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಇಷ್ಟು ವರ್ಷಗಳ ಕಾಲ ತದ್ವಿರುವಾಗಿ ವಿರುದ್ಧ ನಡ್ಕೊಂಡು ಬಂದಿರತಕ್ಕಂಥ ಸಂದರ್ಭದಲ್ಲಿ ಕೆಲವು ಲೋಕಸಭಾ ಕ್ಷೇತ್ರ ಅಲ್ಲ, ಕೆಲವು ತಾಲೂಕು ಘಟಕಗಳಲ್ಲಿ ಅಥವಾ ಯಾರೋ ಒಬ್ಬರು ಲೀಡರ್ಗಳಲ್ಲಿ ಈ ವ್ಯತ್ಯಾಸಗಳು ಇದ್ದೇ ಇರ್ತವೆ. ಅವೆಲ್ಲನೂ ಕೂಡ ಸರಿ ಮಾಡ್ಕೊಂಡು ಗೆದ್ದಿದ್ದೀವಿ. ರಿಸಲ್ಟು ನಿಮಗೆ ತೋರಿಸುತ್ತೆ. ನಮಸ್ಕಾರ. ಇವ್ರು ಯಾರು ಹೋಗಿ ಕೇಳಿದ ಕಾರಣ ನಿಮ್ಮವ್ರು ಎಲ್ಲಿ ತಾಳೆ ಸ್ವಲ್ಪ ನಾವು ನಿನ್ನೆ ಪ್ರಕಾಶ್ ಅಂತೇಳಿ KR ನಗರದಲ್ಲಿ ಭವಾನಿ ಮೇಡಮ್ ಅವ್ರ ಬ್ರದರ್ ತೀರ್ಕೊಂಡಿದ್ರು. ನಾವು ಅಲ್ಲೂ ಕೂಡ ಹೋಗಿದ್ದೆ, ಅಲ್ಲೂ ಕೂಡ ಬಂದು ಹೋಗಿದ್ರು. ಅವರು ಇನ್ನೊಂದು ದಿವಸ ಅವರು ಬಾಡಿ ಇಟ್ಕೊಂಡಿದ್ರು, ಅಲ್ಲೂ ಕೂಡ ಬಂದು ಹೋಗಿದ್ದಾರೆ. ಆ ಸಾವು ಬಂದು ಹೋಗಿದ್ದಾರೆ. ನೆನ್ನೆ ವಿಚಾರ ಏನಾಗಿದೆ ಗೊತ್ತಿಲ್ಲ. ತನಿಖೆ ನಡೀಲಿ, ತನಿಖೆ ಆಗಲಿ, ಅವ್ರು ಷಡ್ಯಂತ್ರ ಅಂತ ಕೇಳ್ತಾರೆ ಮೇಡಮ್. ಫೈನಲ್ ಎಲ್ಲರಿಗೂ ಏನಿರೋದು ತನಿಖೆ. ಅದಾಗದೇ ಇದ್ದರೆ ಮುಚ್ಚಾಕ್ತವ್ರೆ ಅಂತ ಹೇಳ್ಬೋದಿತ್ತು. ತನಿಖೆ ಮುಕ್ತ ಪ್ರಾರಂಭ ಆಗಿದೆ. ತನಿಖೆಗೆ ಎಲ್ಲ ರೀತಿ ಸಹಕಾರ ಕೊಡಲಿ. ವರದಿ ಬಂದ ಕೂಡಲೇ ಎಲ್ಲ ರೀತಿ ಕ್ರಮ ಆಯ್ತವೆ. ಎಲ್ರಿಗೂ ನಮಸ್ಕಾರ. ಬನ್ನಿ.